ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಹಳ್ಳಿಲಿ ಓದಿರೋರು ಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಬಂದಿರೋರು ನಾವು. ನಾಳೆ ಬೆಳಗ್ಗೆ ಡೀಟೇಲ್ ಮಾತಾಡೋಣ. ಇದು ಡೈವರ್ಷನ್ ಆಗೋದು ಬೇಡ. ನಾಗಮಂಗಲದ ಇಶ್ಯೂ ಡೈವರ್ಷನ್ ಆಗೋದು ಬೇಡ. ನಾನೇನು ಕದ್ದೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನಾಳೆ ಮೈಸೂರಿನಲ್ಲಿ ಸಭೆಗೇನು ಬರ್ತೀನಿ, ಅಲ್ಲಿ ಡೀಟೇಲ್ ಚರ್ಚೆ ಮಾಡಿ. ಮೈಕ್ರೋ ಫೈನಾನ್ಸ್ ನಾನೇನ ಮಾಡಲಿ? ಈಗ ಸರ್ಕಾರ ಕ್ರಮ ತೆಗೆದುಕೋಬೇಕಲ್ಲ. ಗೊತ್ತಾಯ್ತು. ಅದಕ್ಕೋಸ್ಕರಲೇ ನಾನು 2018 ಮುಖ್ಯಮಂತ್ರಿ ಇದ್ದಾಗ ಕೆಲವರು ಖಾಸಗಿಯವ್ರ ಹತ್ರ ಸಾಲ ಮಾಡಿ ಆ ಚಕ್ರ ಬಡ್ಡಿ ಇದೆಲ್ಲ ಹಾಕಿ ಜೀವನ ಹಾಳು ಮಾಡ್ತಾ ಇದ್ರಲ್ಲ. ಒಂದು ಬಾರಿ ಈ ಸಣ್ಣ ಸಣ್ಣ ಮೈಕ್ರೋ ಫೈನಾನ್ಸಿಯರ್ಸ್ ಇರ್ಬೋದು, ಈ ವಿಷಯಗಳಲ್ಲಿ ಒಂದು ಬಾರಿ ಆ ರೀತಿಯ ಸಾಲ ಪಡೆದಂಥವ್ರು ಮನ್ನಾ ಆಗಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೆ. ನನ್ನ ಸರ್ಕಾರ ಹೋದ್ಮೇಲೆ ಅದು ಅಲ್ಲಿಗೆ ಬಿದ್ದೋಯ್ತು. ನಾನೇನು ಮಾಡಲಿ ಸರ್? ಎಸ್ ಪಿ ಆರ್ ಗಮನಕ್ಕೆ ತರೋಣ ಅಂತ ಆಯ್ತು. ಆಮೇಲೆ ಚರ್ಚೆ ಮಾಡೋಣ. ಇವತ್ತು ಬೇಡ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.